ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ನಮ್ಮ ಮನೆ ಇನ್ನೂ ಹಬ್ಬ ಸ್ಟಾರ್ಟೇ ಆಗಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ 10 days ಆಯಿತು ನಮ್ಮ ಸಿರಿಗೆ ಹುಷಾರು ತಪ್ಪಿ. ನಾವು ಎಲ್ಲ ಕಡೆ ತೋರಿಸ್ತಾ ಇದ್ವಾ, ಸುಮಾರು ಕಡೆ ಒಂದು 2-3 ಕಡೆ ಪ್ರೈವೇಟ್ ಹಾಸ್ಪಿಟಲಲ್ಲೇ ತೋರಿಸಿದ್ವಿ. 1-2 ಕಡೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ವಿ, ಯಾಕೋ ಕಡಿಮೆನೇ ಆಗಿರಲಿಲ್ಲ. ಇನ್ನು ಮತ್ತೆ ನಾನು ಡೆಲಿವರಿಗೆ ಅಂತ ಎಲ್ಲ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಅಲ್ಲೇ ಒಂದ್ಸರಿ ಸುಮ್ಮನೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದ್ಸರಿ ತೋರಿಸಿದ್ವಿ. ಅವ್ರು ನೋಡಿದ್ರೆ ವೈರಲ್ ಫೀವರ್ ತುಂಬ ಜಾಸ್ತಿ ಆಗಿದೆ, ಮತ್ತು ಬ್ಲಡ್ ಟೆಸ್ಟ್ ಅಲ್ಲೂ ಕೂಡ ಮಾಡಿಸಿದ್ರು. ಆವಾಗ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು 3 days ಆಯಿತು ಗೈಸ್ ಅಡ್ಮಿಟ್ ಮಾಡಿ. ನಮ್ಮ ಸಿರಿ ಇನ್ನೂ ಮನೆಗೆ ಬಂದಿಲ್ಲ. ನಮ್ಮಮ್ಮ ಮತ್ತು ಪ್ರಸನ್ನ ಅವರು ಡೇ ಟೈಮು, ಪ್ರಸನ್ನ ಅವರು ಮತ್ತು ನೈಟ್ ಟೈಮು ನಮ್ಮಮ್ಮ ಹೋಗ್ಬಿಟ್ಟು ಉಳ್ಕೊತಾ ಇದ್ರು. ಇವತ್ತು ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ. ನನಗಂತೂ ಸಿರಿ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೋ ಅಂತ ಅನಿಸ್ಬಿಟ್ಟೈತೆ. ಫುಲ್ಲು ಬೇಜಾರು, ಅವಳು ಇಲ್ದೇ. ಚಿಕ್ಕ ಪಾಪು ಐತೆ, ಆದರೆ ಸಿರಿ ಇಲ್ಲ, ಓಡಾಡ್ಕೊಂಡಿರೋರಿಲ್ಲ, ಬಂದು ಮಾತಾಡ್ಸೋರಿಲ್ಲ, ಗಲಾಟೆ ಮಾಡೋರಿಲ್ಲ. ಸಿಕ್ಕಾಬಟ್ಟೆ ಬೇಜಾರು. ಇವಾಗ ಇನ್ನೂ ಬಂದಿಲ್ಲ. ಅವಳು ಬಂದು ಸ್ನಾನ ಮಾಡಿಕೊಂಡು, ಅವಳು 1 ವಾರ 15 ದಿನದಿಂದನೇ ಹೇಳ್ತಿದ್ಲು ನನಗೆ ಗೌರಿ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋಬೇಕು, ಮೆಹಂದಿ ಹಾಕೋಬೇಕು, ಅದು ಇದು ಬಳೆ ಹಾಕೋಬೇಕು ಅಂತ ಹೇಳ್ತಾನೆ ಇದ್ಲು. ಪಾಪ ನೋಡಿದ್ರೆ ಇವತ್ತು ಅವಳೇ ಇಲ್ಲ. ಇವಾಗ ಎಷ್ಟು ಬೇಗ ಬರ್ದಾಳೋ ಅನಿಸ್ಬಿಟ್ಟೈದು ನನಗಂತೂ. ಇಷ್ಟು ವರ್ಷ ಎಲ್ಲ 4 ವರ್ಷದಿಂದ ಅವಳು ಇರ್ತಿದ್ಲು, ಅವಳಿಗೆ ರೆಡಿ ಮಾಡೋದು, ಬಟ್ಟೆ ಹಾಕೋದು, ಮೇಕಪ್ಪು ಇದೇ ಆಗ್ತಾಯಿತ್ತು. ಈ ವರ್ಷದಿಂದ ಇಬ್ರಿಗೆ ಮಾಡಬೇಕು. ಇವಾಗ ಇನ್ನು ಚಿಕ್ಕ ಪಾಪುಗೆ ಇವಾಗ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ. ಇವಾಗ ಸ್ನಾನ ಪಾಪುದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಸಿರಿ ಅವ್ರು ಬರ್ತಾರೆ. ಸಿರಿ ಬಂದಮೇಲೆ ಅವಳಿಗೆ ಸ್ನಾನ ಮಾಡಿಸಿ ನಮ್ಮಮ್ಮನೇ ಎಲ್ಲ ರೆಡಿ ಮಾಡಬೇಕು ಅವಳಿಗೆ ಇವಾಗ. ಹಾಗೆ ಇವತ್ತು ಹಬ್ಬ ಅಲ್ವಾ, ಇವತ್ತು ಬೆಳಗ್ಗೆನೇ ನಮ್ಮಮ್ಮ ಎದ್ದು, ಇವತ್ತೆಲ್ಲ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ದೇವ್ರಿಗೆಲ್ಲ ರೆಡಿ ಮಾಡಿ ಮನೆಯೆಲ್ಲ ಒರೆಸಿ ಬಾಗಿಲೆಲ್ಲ ತೊಳೆದು ನೈಟು ಹೋಗ್ಬೇಕಿತ್ತಲ್ಲ ಹಾಸ್ಪಿಟಲ್ಗೆ, ಹಂಗಾಗಿ ಫುಲ್ ನೆನ್ನೆನೇ ಎಲ್ಲ ರೆಡಿ ಮಾಡಿಬಿಟ್ಟಿತ್ತು. ಇವತ್ತು ಬೆಳಗ್ಗೆ ಎದ್ದು ನಮ್ಮ ಮನೆ ಹತ್ರ ಇಲ್ಲಿ ಗೌರಮ್ಮ ಬರುತ್ತೆ ಗೌರಿ ಹಬ್ಬ ದಿನ. ಅಲ್ಲಿಗೆ ಬೆಳಗ್ಗೆನೇ ಎದ್ದು ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ನಮ್ಮಮ್ಮ ಒಂದೇ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂತು. ಇಷ್ಟು ವರ್ಷ ನಾನು ನಮ್ಮ ಸಿರಿ ನಮ್ಮಮ್ಮ ಎಲ್ಲ ಹೋಗ್ತಾಯಿದ್ವಿ. ಈ ವರ್ಷ ನಮ್ಮಮ್ಮ ಒಂದೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂತು. ನಾನು ಇವಾಗ ಒಂದು ಸ್ವಲ್ಪ ಎದ್ದು ಹಾಲೆಲ್ಲ ಕುಡಿದು ತಿಂಡಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ರೆಡಿಯಾಗಿದ್ದೀನಿ. ಮತ್ತು ಹೇಳ್ಬೇಕು ಅಂದರೆ ನಾನು ಕೂಡ ಇನ್ನೂ ರಿಕವರ್ ಆಗಿಲ್ಲ. ಅದ್ರ ಮಧ್ಯೆ ಹೆಂಗೋ ಗ್ಯಾಪಲ್ಲಿ ಒಂಚೂರು ಲಾಗ್ ಮಾಡ್ಕೊಳ್ಳೋಣ ಇರಲಿ ಮೆಮೊರಿಗೆ ಅನ್ನೋದಕ್ಕೋಸ್ಕರ ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಒಂಥರ ಡೈಲಿ ರೋಟೀನ್ ಇತ್ತು, ಇವತ್ತಿಂದ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಯಾವ ರೀತಿ ಇರುತ್ತೆ ನೋಡಬೇಕು. ಇನ್ಮೇಲೆ ನನ್ನ ವ್ಲಾಗಲ್ಲಿ ನಾನು, ನಮ್ಮ ಸಿರಿ, ನಮ್ಮ ಪಾಪು ಎಲ್ಲ ಫ್ಯಾಮಿಲಿ ಎಲ್ಲ ಮಿಕ್ಸಲ್ಲೇ ಬರ್ತೀವಿ ಅನಿಸುತ್ತೆ. ಸದ್ಯಕ್ಕೆ ಪಾಪು ಏನು ಬರಲ್ಲ ಜಾಸ್ತಿ, ಇನ್ನೂ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಬರುತ್ತೆ ಅದು. ಅಂದರೆ ಇವಾಗ ಫುಲ್ಲು ಬರೀ ನಾನು ಯಾವುದೇ ವ್ಲಾಗ್ ಮಾಡಿದ್ರು ಬರೀ ಮನೆ ಒಳಗಡೆ ಬರೋ ಅಂಥ ವ್ಲಾಗೇ ಆಗಿರುತ್ತೆ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ವಲ್ಲ. ಹಂಗಾಗಿ ನಮ್ಮ ಸಿರಿ ಅಂತೂ ನಮ್ಮ ಪಾಪು ಬಂದಾಗಿಂದ ನೋಡೇ ಇಲ್ಲ. ಪಾಪ ಅವಳನ್ನ ಆಟಾಡ್ಸೋಕ್ಕೆ ಆಗ್ತಿಲ್ಲ. ಅವಳಿಗೆ ಇದ್ದಿದ್ರಂತೂ 2 days ಕುಣ್ದು ಕುಪ್ಳು ಸಾಕವಳು. ಪಾಪು ಬರ್ದೇನೆ ಇದ್ದಾಗ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಇದು ಅಂತ ಹೇಳ್ತಿದ್ಲು. ಇವಾಗ ಆ ಪಾಪು ಬಂದಮೇಲೆ ಅವಳು ಅಲ್ಲಿರೋ ಥರ ಆಗೈತೆ. ಇವತ್ತು ಬಂದಮೇಲೆ ಯಾವ ರೀತಿ ಇದು ಮಾಡ್ತಾಳೋ ನನಗಂತೂ ಫುಲ್ಲು ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಬಂದು ಹೆಂಗೆ ಆಟ ಆಡಿಸ್ತಾಳೆ, ಏನು ಮಾಡ್ತಾಳೆ ಪಾಪು ಹತ್ರ ಬಂದ್ಬಿಟ್ಟು ಅಂತ ನೋಡ್ಬೇಕು. ಇವಾಗ ನೋಡೋಣ. ಇವಾಗ ಮತ್ತೆ ಅವಳು ಬಂದಮೇಲೆ ಸಿಗ್ತೀನಿ ನಿಮಗೆ. ಅವಳನ್ನ ಬೆಳಿಗ್ಗೆ ಹೊತ್ಕೊಂಡು ತಿರ್ಗಕ್ಕೆ ಸ್ಟಾರ್ಟ್ ಆಗಿದೆ, ಇದುವರೆಗೂ ಹೊತ್ಕೊಂಡೆ ತಿರುಗಿದ್ದೀನಿ ಅವಳು. ಫ್ರೆಂಡ್ಸ್, ಇವಾಗ ಸಿರಿನ ಹಾಸ್ಪಿಟಲಿಂದ ಕರ್ಕೊಂಡು ಬಂದರು. ಇಷ್ಟೆಲ್ಲ ಐಟಮ್ಸ್ ಇರೋದು ನೋಡಿಬಿಟ್ಟು ಪ್ರಸನ್ನ ಅವರು ಏನೋ ಹಾಸ್ಟೆಲಿಂದ ಮನೆಗೆ ಕರ್ಕೊಂಡು ಬಂದಿರೋ ಥರ ಫೀಲ್ ಆಯ್ತೈತೆ ಅಂತ ಹೇಳ್ತಾಯಿದ್ರು. ಅದರಲ್ಲೂ ಏನು ಟಾನಿಕ್ಸು, ಸಿರಪ್ಪು, ಪೌಡರ್ಗಳು ಎಲ್ಲ ಸಿಕ್ಕಾಬಟ್ಟೆ ಕೊಟ್ಬಿಟ್ಟಿದ್ರು. ಅವ್ರು ಹೇಳಿದ್ರು ಅಂತ ಏನೋ ಇಷ್ಟೊಂದೆಲ್ಲ ತರ್ಬೋದು, ಬಟ್ ನಾವು ಮಕ್ಳಿಗೆ ಪ್ರತಿಯೊಂದೂ ಕುಡ್ಸೋದೇ ಇರೋದು. ಇಷ್ಟೊಂದೆಲ್ಲ ನಾವು ಕುಡ್ಸೋದಕ್ಕಾಗೋದೇ ಇಲ್ಲ. ಮತ್ತು ನಾನು ಡಿಸ್ಚಾರ್ಜ್ ಆಗುವಾಗ ನಮ್ಮ ಸಿರಿಗೆ ಸುಳ್ಳು ಹೇಳ್ಬಿಟ್ಟು ಬಂದಿದ್ವಿ, ಪಕ್ಕದ ರೂಮಲ್ಲೇ ನಾವು ಎಲ್ಲ ಇರ್ತೀವಿ, ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು. ಹಂಗಾಗಿ ಅವಳು ಇದ್ಲು, ಇಲ್ಲ ಅಂದರೆ ಇರ್ತಾನೆ ಇರಲಿಲ್ಲ. ನಾನು ಮನೆಗೆ ಬರ್ತೀನಿ ಅಂತ ಅವಳು. ಮಗನೇ ನಾವು ಹಾಸ್ಪಿಟ್ಲಲ್ಲಿ ಇದ್ವಾ? ಹಾಸ್ಪಿಟಲಲ್ಲಿ ಇರಲಿಲ್ಲ, ನಾವು ಮನೆಗೆ ಬಂದಿದ್ದೋ. ಸುಮ್ಮನೆ ನಿನ್ನ ಜೊತೆ ಹೇಳಿದ್ದು ಹೊಳ್ತಿ ಅಂತ. ಬೆಳಗ್ಗೆ ಬಂದದ್ದು ಸಿರಿ ನಾವೇನು ಮಾಡ್ದ ನಿಂಗೆ ಬಟ್ಟೆ ಇಕ್ಬಿಡಲ್ಲ. ಯಾಕೆ ಪಿಂಕು ಹಾಕಲ್ಲ
ಬಾ ಹೋಗ ಮಾಡ್ಕೊಡು ಹೋಗ ನೀನೇ ಸೆಲೆಕ್ಟ್ ಮಾಡಿದ್ದು. ನೀನು ಸೆಲೆಕ್ಷನ್ ಮಾಡ್ತಿದ್ದ. ಇವಳನ್ನ ಕರ್ಕೊಂಡು ಹೋಗೀಗ ಎಲ್ಲರೂ ಒಟ್ಟಿಗೆ ಸ್ನಾನ ಮಾಡ್ಬಿಟ್ಟು ನಿನ್ ಬಿಡ್ತಾ ಇಲ್ಲ. ಅದೇನೇ ಇದು ಬೇಡ, ಹೊಸದಾಕ ಹೋಗು, ಯೆಲ್ಲೋ ಕಲರು. ಹೊಸ ಅಮ್ಮ ಇದು ಬೇಡ, ಅದು ಎಲ್ಲೋ ಹಾಕೊಡು. ಇದು ಬೇಡ, ಅದು ಹೊಸದು ಹಾಕೊಡು. ಹೊಸದು ಅದು ಇದೊಂದ್ಸರಿ ಹಾಕೊಂಡಿದ್ಯಲ್ಲ, ಅದೇ ತಾನೇ ಹೊಸದು. ನೋಡು ಅದ ಫೋಟೋ ಶೂಟ್ ಹಾಕೊಂಡಿದ್ದೆ ತಾನೆ. ಅವತ್ತು ಅಲ್ಲಿ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ತಾವಲ್ವಾ, ಇವಾಗ ಪಾಪು ಜೊತೆ ನಿನ್ನ ಫೋಟೋನು ತೆಗಿಬೇಕು ಅಂದರೆ ಎಲ್ಲೋ ಹಾಕೋ. ಹೋಗು, ಹೊಸದು, ಪಾಪುನು ಹೊಸದು, ನಿಂದು ಹೊಸದು ಮಾಡ್ಸೋಣ ಪಾಪು ಜೊತೆಗೆ. ನೀನು ಪಾಪು ಎಲ್ಲ ಚೇಂಜ್ ಮಾಡ್ಬಿಡು ಮಗಳೇ. ಹೋಗು. ಚೇಂಜ್ ಇಲ್ಲ ಅಂದರೆ ಫೋಟೋ ಇಲ್ಲ ನನಗೇನು. ಹಂಗಂತೈತಾ? ಹೂನಾ? ಚೆನ್ನಾಗೈತಾ? ಇಷ್ಟ ಆಯ್ತಾ? ಕೇಳು, ಮಾಡುತ್ತಾ ಊಟ ಮಾಡ್ತೀಯ ಅಂತ? ಏನವ ಮಾಡ್ತಾಳಂತ? ಮಾಡಿಸುವೆ ಬಾ. ಹಾಂ, ಇವತ್ತು ನಮ್ಮ ಆಂಟಿ ಮನೆ ಹಬ್ಬ ಮಾಡಿದ್ರಿಂದ ಊಟಕ್ಕೆ ಒಬ್ಬಟ್ಟು, ಪುಳಿಯೋಗರೆ, ಅನ್ನ ಸಾಂಬಾರು, ಹಪ್ಳ, ಕೋಸಂಬರಿ ಇದಿಷ್ಟಾಗಿತ್ತು. ಹೋಗಿ ಮಗನೆ ಹಬ್ಬಕ್ಕೆ. ಏಕೆ ಹೋಗ್ಬಿಟ್ ಬಾ. ಹಾಂ ಹಾಂ. ಹಾಗೆ ಇವತ್ತು ನಮ್ಮ ಅತ್ತೆ ಮನೆ ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು. ನಮ್ಮ ಸಿರಿ ಮಾತ್ರ ಹೋಗ್ತಿರ್ಲಿಲ್ಲ. ಯಾಕೆ ಅಂದರೆ ಪಾಪುನ ಯಾರಾದರೂ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಈ ಕಡೆ ಪಾಪುನ ಬಿಟ್ಟು ಹೋಗೋಕ್ಕೂ ಆಗ್ತಿಲ್ಲ, ಆ ಕಡೆ ಹಬ್ಬಕ್ಕೆ ಹೋಗೋಕ್ಕೂ ಆಗ್ತಿಲ್ಲ ಅನ್ನಂಗೆ ಆಡ್ತಿದ್ಲು. ಅವಳು ಹಬ್ಬಕ್ಕೆ ಹೋಗುವಾಗ ಪಾಪುನ ಒಳಗಡೆ ಮಲಗಿಸಿದ್ವಾ, ಆಮೇಲೆ ಅವಳು ಬಂದು ಮಲ್ಕೊಂಡು ಎದ್ಲು. ಆವಾಗ ನಾವು ಪಾಪುನ ಇಲ್ಲಿ ಕಾಟ್ ಮೇಲೆ ಮಲಗಿಸಿದ್ವಿ. ಬಂದ್ಬಿಟ್ಟು ಅವಳು ಪಾಪು ಇಲ್ಲ ಅಂತ ಏನು ಅಳ್ತಾ ಇದ್ಲು. ತೋರ್ಸೋ ತನಕ ಸಮಾಧಾನನೇ ಇರಲಿಲ್ಲ. ಇಲ್ವಾ? ನೋಡ್ಕೊಂಡ ಮಲ್ಕೊ. ಇನ್ನೊಂದು ಗಂಟೆ ಬಿಟ್ಟು ಹೇಳೋ ಮರಿಕೊ ಮೈ ತೊಗೊಟ್ಟನು ದೇವಸ್ಥಾನಕ್ಕೆ ಹೋಗೋದು ನಾನು ನೀನು. ಯಾಕೆ ಜೊತೆಲೆ ಮಲ್ಕೋತೀಯಾ? ಇಲ್ಲೇ ಮೈ ಕತಿಯಾ ಮಲ್ಕೋತೀಯಲ್ಲ. ಏನು ಅಂತ ಫ್ರೆಂಡ್ಸ್, ಗೌರಿ ಹಬ್ಬದ ದಿನ ಅದಷ್ಟಾಗಿತ್ತು. ಮತ್ತು ಇವಾಗ ನಾನು ಗಣೇಶ ಹಬ್ಬದ ದಿನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹೋಗ್ತಾ ಇದ್ದೀನಿ. ನಂದು ಸ್ವಲ್ಪ ಪೇಯ್ನ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ಕೊಂಡು, ಹಾಗೆ ಪಾಪುಗೆ ಲೈಟಾಗಿ ಕಣ್ಣೆಲ್ಲ ಯೆಲ್ಲೋಯಿಶ್ ಆಗಿತ್ತು, ಅದನ್ನೊಂದು ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪಾಪುಗೆ ಸ್ವಲ್ಪ ಕಣ್ಣತ್ರ ಎಲ್ಲ ಎಲ್ಲೋ ಥರ ಅವತ್ತೇ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಾಗಲೇ ಆಗಿತ್ತು. ಬಟ್ ಅಲ್ಲಿ ನರ್ಸ್ಗೆ ಕೇಳಿದ್ಕೆ ಇದೇನು ಪರವಾಗಿಲ್ಲ ಹೋಗಿ ಅಂತ ಹೇಳಿದ್ರು. ಬಟ್ ಇವತ್ತು ನಮ್ಮ ಸಮಾಧಾನಕ್ಕೋಸ್ಕರ ಏನಾದರೂ ಜಾಂಡೀಸ್ ಇರ್ಬೋದಾ ಅಂತ ಕೇಳೇ ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಬಂದ್ವಿ. ಫಸ್ಟು ನಾನು ದಿವ್ಯತಾ ಮ್ಯಾಮ್ ಹತ್ರ ಕನ್ಸಲ್ಟೇಷನ್ ಮಾಡಿಬಿಟ್ಟು ನನಗೆ ಏನೇನು ಬೇಕು ಮೆಡಿಸನ್ ಎಲ್ಲ ತೊಗೊಂಡ್ಬಿಟ್ಟೆ. ಅದಾದಮೇಲೆ ಮಕ್ಕಳು ಡಾಕ್ಟ್ರ್ ಹತ್ರ ಹೋದ್ವಿ. ಅವ್ರು ನೋಡಿದ್ರೆ ಹೋದ ತಕ್ಷಣ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ಬಿಟ್ರು. ನಮಗಂತೂ ಫುಲ್ಲು ಬೇಜಾರಾಯಿತು. ಇಷ್ಟು ಚಿಕ್ಕ ಪಾಪುಗೇನೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಲೋಕೇಶ್ ಡಯಾಗ್ನೋಸ್ಟಿಕ್ಸ್ ಹತ್ರ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದ್ವಿ. ನನಗಿವತ್ತು ಇಲ್ಲೆಲ್ಲ ಓಡಾಡಿದ್ದಕ್ಕೆ ಸ್ವಲ್ಪ ಪೇಯ್ನ್ ಜಾಸ್ತಿನೇ ಆಗಿಬಿಡ್ತು. ಹಾಗಾಗಿ ನಾನಿಲ್ಲಿ ಕೆಳಗೆ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಪ್ರಸನ್ನ ಅವರು ಪಾಪುನು ಕರ್ಕೊಂಡು ಮೇಲೆ ಹೋಗ್ಬಿಟ್ಟು ಒಂದ್ಸರಿ ಕೇಳ್ಕೊಂಡು ಬರ್ತೀನಿ ಅಂತ ಹೋದರು. ಮೇಲೆ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರಂತೆ. ಆವಾಗ ಸ್ವಲ್ಪ ಜಾಂಡೀಸ್ ಆಗಿದೆ, ನೀವು ಒಂದಿನ ಇಲ್ಲಿ ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರಂತೆ. ಅಯ್ಯೋ ಪಾಪ, ಮತ್ತೆ ನಾವು ಇವಾಗ ತಾನೇ ಮನೆಗೆ ಹೋಗಿದ್ದು, ಮತ್ತೆ ಪಾಪನ ಅಡ್ಮಿಟ್ ಮಾಡಬೇಕಲ್ಲ ಅನ್ನಿಸ್ತು. ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಒಂದೇ ಒಂದಿನ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ತಾನೇ ಡಿಸ್ಚಾರ್ಜ್ ಆಗಿ ಹೋಗಿದ್ವಲ್ಲ, ಮತ್ತೆ ಅದೇ ರೂಮ್ಗೆ ಬಂದ್ವಿ. ಇವಾಗ ಟೈಮ್ ಬಂದು 2:30 ಆಗಿತ್ತು. ಪ್ರಸನ್ನ ಅವರು ಮತ್ತೆ ಮನೆಗೆ ಬಂದ್ಬಿಟ್ಟು ನನಗೆ ಬೇರೆ ಬಟ್ಟೆ, ಊಟ ಮತ್ತೆ ಜೊತೆಗೆ ನಮ್ಮ ಅಮ್ಮನೂ ಕರ್ಕೊಂಡು ಬಂದರು.
ಇವಾಗ ನಮಗೆ ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗಿದ್ದು. ಯಾಕೆ ಅಂದರೆ ಇಲ್ಲಿ ಈ ಫೋಟೋ ಥೆರಪಿ ಮಿಷಿನಲ್ಲಿ ನಮ್ಮ ಪಾಪುದು ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಹಾಗೆ ಕಣ್ಣಿಗೆ ಒಂದು ಹೇರ್ ಬ್ಯಾಂಡ್ ಥರ ಬರುತ್ತೆ, ಅದನ್ನ ಹಾಕ್ಸ್ಬಿಟ್ಟು ಮಲಗಿಸ್ಬೇಕು. ಬಟ್ ನಮ್ಮ ಪಾಪು ಏನು ಮಾಡ್ತಿದ್ಲು ಅಂದರೆ ಫೀಡ್ ಮಾಡಿಬಿಟ್ಟು ನಾವು ನಿದ್ದೆ ಬರ್ಸ್ಬಿಟ್ಟು ಮಲಗಿಸ್ತಿದ್ವಾ. ನಮ್ಮ ಹತ್ರ ಚೆನ್ನಾಗೇ ಮಲ್ಕೊಳ್ಳೋಳು, ಎತ್ತು ಅದ್ರ ಮೇಲೆ ಮಲಗಿಸೋ ಅಷ್ಟರೊಳಗಡೆ ಎದ್ಬಿಡೋಳು. ಸುಮಾರು ಸರಿ ಹಿಂಗೆ ಮಾಡ್ತಿದ್ಲು, ಮಲಗ್ಸೋಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಹಾಗೂ ನಾವು ಮಿಡ್ನೈಟ್ 1:30 ತನಕ ಟ್ರೈ ಮಾಡಿದ್ವಿ, ಜಾಸ್ತಿ ಟೈಮ್ ಮಲ್ಕೋತಾನೆ ಇರಲಿಲ್ಲ ಅವಳು. ಹಾಂ, ನಮ್ಮ ಸಿರಿ ನೋಡಿ ನಂಗೆ ನಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಬಂದವಳೆ. ಇಲ್ಲ ಅಂತಲ್ಲ, ನನ್ನ ಮನೇಲಿ ಇದ್ದಾಗಲೂ ಅಷ್ಟೇ. ಇವಾಗ ಬಂದು ನನ್ನ ಎದ್ದೇಳ್ಸಕ್ಕೆ ಟ್ರೈ ಮಾಡೋದು, ಕೈ ಹಿಡ್ಕೊಳ್ಳೋದು, ಬಂದು ಏನೋ ಒಂಥರ ಎಲ್ಪ್ ಮಾಡೋದು, ಈ ಥರ ಮಾಡ್ತಾನೇ ಇರ್ತಾಳೆ ಪಾಪ. ಏನೋ ಒಂಥರ ಅವಳು ಫುಲ್ಲು ದೊಡ್ಡವಳು ಅನ್ನೋ ಥರ ಬಿಹೇವ್ ಮಾಡ್ತಾಳೆ ಇವಾಗ. ನಾವು ಹೋಗಿ ಅಡ್ಮಿಟ್ ಆಗಿದ್ದ ದಿನ ಅವಳನ್ನ ಜಾಸ್ತಿ ಟೈಮ್ ಮಲಗ್ಸೋಕ್ಕಾಗಲಿಲ್ಲ ಇದ್ರ ಮೇಲೆ. ಬಟ್ ನೆಕ್ಸ್ಟ್ ಡೇ ಹೆಂಗೋ ಮಾಡಿ ಒಂದು 3 ಅವರ್ಸು ಅದ್ರ ಮೇಲೆ ಮಲಗಿಸಿದ್ವಿ. ಹೆಂಗೋ ಸ್ವಲ್ಪ ಕಡಿಮೆ ಆಯಿತು. ಬೆಳಗ್ಗೆ 10 ಗಂಟೆಲಿ ಡಾಕ್ಟರ್ನ ಕೇಳಿದ್ಗೆ ಒಂದು 4 ಗಂಟೆ ಮೇಲೆ ಡಿಸ್ಚಾರ್ಜ್ ಆಗಿ ಹೋಗಿ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಸಮಾಧಾನ ಅನಿಸ್ತು. ಪ್ರಸನ್ನ ಅವರು ವರ್ಕ್ ಇದೆ ಅಂತ ಅವರು ಹೊರಟರು. ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದು ಡಿಸ್ಚಾರ್ಜ್ ಮಾಡಿಸಿದ್ರು. ಅದೇನೇ ಆದರೂ ಹಾಸ್ಪಿಟಲಲ್ಲಿ ಒಂದಿನನೂ ಇರೋಕ್ಕಾಗಲ್ಲ, ಎಷ್ಟೊತ್ತಿಗೆ ನಮ್ಮ ಮನೆಗೆ ಹೋಗ್ಬಿಡ್ತೀವೋ ಅನಿಸ್ತಾ ಇರುತ್ತೆ. ನನಗಂತೂ ಫಸ್ಟು 3 ಡೇಸು ಹಂಗೆ ಅನಿಸ್ತಿತ್ತು. ಇವಾಗ ಒಂದಿನ ಬಂದು ಉಳ್ಕೊಂಡಾಗ್ಲೂ ಹಂಗೆ ಅನಿಸ್ತಿತ್ತು. ಸದ್ಯ ಹೆಂಗೋ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ ಇವಾಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.